ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ಜೈ ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ಜೈ KRS ಪಾರ್ಟಿಗೆ ಜೈ KRS ಪಾರ್ಟಿಗೆ ಜೈ ರವಿಕೃಷ್ಣಾರೆಡ್ಡಿ ರವರಿಗೆ ಜೈ ರವಿಕೃಷ್ಣಾರೆಡ್ಡಿ ರವರಿಗೆ ಜೈ ಬಂದ್ರು ಅದಕ್ಕೆ ಅವರು ಹೇಳ್ತಾ ಇರೋದು ಸರ್ ಬಂದು ನೋಡಿ ಅವ್ರಿಗೆ ಸೊಂಟ ನೋವಂತೆ ಸರ್ ಜೈ ನ್ಯಾಯ ಬೇಕು ಮಾಡುತ್ತಲೇ ಇರಿ ಬೆಂಬಲಿಸಿ 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 ಓಟು ಮಾಡಿ ಡೊನೇಟ್ ಮಾಡಿ ಓಟು ಮಾಡಿ ಡೊನೇಟ್ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ KRS ಪಾರ್ಟಿಗೆ ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಸಿರಿಗನ್ನಡಂ ಗೆಲ್ಗೆ ಏನೇ ಆಗಲಿ ಒಳ್ಳೆದನ್ನ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ KRS ಪಾರ್ಟಿಗೆ ರವಿಕೃಷ್ಣಾರೆಡ್ಡಿ ರವರಿಗೆ ರವಿಕೃಷ್ಣಾರೆಡ್ಡಿ ಇರುವಂತಹ ಒಂದು ಜಿಲ್ಲಾಧಿಕಾರಿಯ ಕಚೇರಿಯ ಮುಂಭಾಗದಲ್ಲಿದ್ದೀವಿ. ವಿಷಯ ಏನು ಅಂತ ಹೇಳಿದ್ರೆ, ಮೈಸೂರಿನಲ್ಲಿ ಬಹುಕೋಟಿ ಚಿನ್ನದ ಹಗರಣ ವಂಚಕರ ವಿರುದ್ಧ ಮತ್ತೆ ಮೋಸ ಹೋಗಿರುವವರ ಪರವಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಇವಾಗಿನ ಗೌರವಾಧ್ಯಕ್ಷರಾದ ಶ್ರೀ ರವಿಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಸರ್ ಅವರ ಸಮ್ಮುಖದಲ್ಲಿ ಮೈಸೂರಿನ ಮತ್ತು ನಮ್ಮ ಅಕ್ಕಪಕ್ಕ ಚಾಮರಾಜನಗರ ಮತ್ತು ಇತರ ಒಂದು ಕಾರ್ಯಕರ್ತರ ನೇತೃತ್ವದಲ್ಲಿ ಏನು ತಮ್ಮ ಚಿನ್ನಗಳನ್ನ ಗಿರುವಿಟ್ಟು ತಾವು ಪಡಿಬೇಕಾದಂತಹ ಸಾಲಕ್ಕೆ ತಮ್ಮ ಚಿನ್ನವನ್ನ ಇಟ್ಟು ಮೋಸಕ್ಕೆ ಒಳಗಾಗ್ತಿರುವಂತಹ ಅಸಂತ್ರಸ್ತರು ಅಂತಾನು ಹೇಳ್ಬೋದು. ಅವರು ಕೂಡ ಭಾಗಿಯಾಗಿದ್ದಾರೆ. ಅವ್ರಿಗೆ ಒಂದು ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ಮಟ್ಟಿನಲ್ಲಿ ಸಾಕಷ್ಟು ಒಂದು 6 ತಿಂಗಳಿಂದನೂ ಕೂಡ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸಾಕಷ್ಟು ಇಲ್ಲಿ ಸಂತ್ರಸ್ತರಿದ್ದಾರೆ. ಅವ್ರಿಗೆ ಒಂದು ಧ್ವನಿಯಾಗಿ ನಿಂತಿದ್ದು KRS ಪಕ್ಷ. ಸಾಕಷ್ಟು ಅದು ವಿಂಗಡಣೆ ಆಗಿ ಹೋಗಿತ್ತು, ಚಿತ್ರ ವಿಚಿತ್ರವಾಗಿ ಒಟ್ಟೋಗಿತ್ತು. ಯಾರು ಸಂತ್ರಸ್ತಿದ್ದಾರೆ ಅವ್ರಿಗೆಲ್ಲ ಒಬ್ಬೊಬ್ರು ಧ್ವನಿಯಾಗಿ ನಿಲ್ತೀವಿ ಅನ್ನೋರೆಲ್ಲ ಒಂದೊಂದ್ ಕಡೆ ವಿಚಿತ್ರವಾಗಿ ಹೋಗೋದಾಯ್ತು. ಆ ಸಂದರ್ಭದಲ್ಲಿ ನಾವೇ ಒಂದು ಒಟ್ಟುಗೂಡಿಕೆಯನ್ನ ಮಾಡಿ ಅವ್ರಿಗೆ ನಾವು ಒಂದು ಧ್ವನಿಯಾಗಿ ನಿಲ್ತೀವಿ KRS ಪಕ್ಷ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅವ್ರಿಗೆ ಮಾತು ಕೊಟ್ಟಿದ್ವಿ. ಆ ರೀತಿ ಮಾತಿನ ಪ್ರಕಾರವಾಗಿ ಇದು 4 ರಿಂದ 5 ಸಭೆಗಳನ್ನ ಮಾಡಿ ಅವ್ರಿಗೆ ದೂರು ಕೊಡ್ಬೇಕಾದ್ರೂ ಕೂಡ ಠಾಣೆಗೆ ಹೋಗುವಂತ ಕೆಲಸದಿಂದ ಹಿಡಿದು
ಸಭೆಗಳನ್ನ ಮಾಡುವಂತ ಕೆಲಸದಿಂದ ಹಿಡಿದು ಕಾನೂನಿನ ಅರಿವನ್ನ ಕೊಡೋದ್ರಿಂದ ಹಿಡಿದು ಅವ್ರಿಗೆ ನೈತಿಕ ಸ್ಥೈರ್ಯವನ್ನ ಇವತ್ತು KRS ಪಕ್ಷ ಕೊಟ್ಟು ಅವರ ಧ್ವನಿಯಾಗಿ ಇವತ್ತು ಅವ್ರ ಜೊತೆ ನಿಂತಿದೆ. ಇವತ್ತಿನ ಒಂದು ವಿಷಯಾಧಾರಿತವಾದಂತಹ ವಿಚಾರ ಇಷ್ಟೇ. ಅವರು 310 ದೂರುಗಳನ್ನ ಏನು ಇವರು ಕಮಿಟಿ ಮಾಡಿದ್ರು, ಒಂದು ಇಲ್ಲಿನ ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು, ಒಂದು ಪೊಲೀಸ್ ಠಾಣೆಯನ್ನ ನಿಗದಿ ಮಾಡಿದ್ರು, ಒಂದು ಪರ್ಟಿಕ್ಯುಲರ್ ಪ್ರಿಸ್ಕ್ರೈಬ್ಡ್ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ ದೂರನ್ನ ಕೊಡಿ ಅಂತೇಳಿ ಅಲ್ಲಿ ಮರೆಮಾಚಿ ಏನೇನ್ ಮರೆಮಾಚಬೇಕು ಅದನ್ನೆಲ್ಲ ಮರೆಮಾಚಿ ಮಾಡುವಂತ ಕೆಲಸವನ್ನ ಮಾಡಿದ ನಿಟ್ಟಿನಲ್ಲಿ KRS ಪಕ್ಷ ಅದಕ್ಕೆ ಧ್ವನಿಯಾಗಿ ಯಾರು ಸಂತ್ರಸ್ತಿದ್ದಾರೆ ಆ ಧ್ವನಿಯಾಗಿ ನಿಂತ್ಕೊಳ್ತು. ಇವತ್ತು 310 ಪ್ರಕರಣಗಳು ಕೂಡ ದಾಖಲಾಗಿದೆ. ನೆಪ ಮಾತ್ರಕ್ಕೆ ಆತನನ್ನ ಬಂಧಿಸಿದ್ರು. ಈಗ ಜಾಮೀನ್ ಮೇಲೂ ಬಂದಿದ್ದಾನಲ್ಲಮ್ಮ, ಜಾಮೀನ್ ಮೇಲೂ ಬಂದಿದ್ದಾನೆ. ಅವರು ಜಾಮೀನು ಸಿಗುವಂತ ಪ್ರಕರಣಗಳನ್ನ ಹೇಗೆ ಹಾಕಿದ್ರು? ಒಂದು ಆರ್ಥಿಕ ಅಪರಾಧ ಅಂತೇಳಿ KRS ಪಕ್ಷ ಈಡಿಗೆ ದೂರು ಕೊಡ್ತು, ಜಾರಿ ನಿರ್ದೇಶನಾಲಯಕ್ಕೆ ಬೆಂಗಳೂರಿಗೆ ಹೋಗಿ ದೂರು ಕೊಡ್ತು, ಕಮಿಷನರ್ಗೆ 2 ಬಾರಿ ದೂರು ಕೊಡ್ತು, ಇದೇ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ತು, ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೆ ದೂರು ಕೊಡ್ತು. ಏನಾದ್ರೂ ಕೆಲಸ ಆಯ್ತಾ? ಯಾಕೆ? ಬೇಲಿಯದ್ದು ಏನ್ ಮೇಯ್ತಾ ಇದೆ? ಹೊಲನೆ ಮೇಯ್ತಾ ಇದೆ. ಇವತ್ತು ಯಾರು ದೂರನ್ನ ದಾಖಲಿಸಬೇಕಾಗಿತ್ತು, ಸಂವಿಧಾನದ ಅಡಿಯಲ್ಲಿ ಒಂದು ಪೊಲೀಸ್ ಇಲಾಖೆ FIR ನ ದಾಖಲಿಸಿಕೊಂಡು ತನಿಖೆ ಮಾಡಬೇಕಾದಂತಹ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಸಂತ್ರಸ್ತರು ದೂರನ್ನ ಕೊಟ್ರಲ್ಲ, ಅದೇ ಬಂತು ಮೊದಲನೇ ಪಾಯಿಂಟ್ ಇವ್ರಿಗೆ. ಯಾಕೆ? ಪೊಲೀಸ್ ಠಾಣೆಗಳು ಇವತ್ತು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವ ಕೇಂದ್ರಗಳಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆ ರೀತಿಯಾಗಿ ಇವರ ಚಿನ್ನವನ್ನ ಗಿರುವಿಟ್ಟ ಪ್ರಕರಣದಲ್ಲಿ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿದ್ರೆ ಚಿನ್ನ ತಂಬಿಯ ಹಿಂಬಾಲಕರು ಅವ್ನ ಇಟ್ಕೊಂಡಿರುವಂತಹ ರೌಡಿಗಳು ಬಂದು ಅಥವಾ ಅವರೇ ಸಾಕೊಂಡಿರುವಂತಹ ಕೆಲವು ಪೊಲೀಸ್ ಅಧಿಕಾರಿಗಳು, ನಾನು ಬೇರೆಯವ್ರು ಹೇಳಲ್ಲ, ಬಹಳಷ್ಟು ದಕ್ಷವಾಗಿದ್ದಾರೆ, ಆ ಕೆಲವು ಅಧಿಕಾರಿಗಳು ಆತನಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಈ ಸಂತ್ರಸ್ತರನ್ನ ಏನ್ ಮಾಡುವಂತದ್ದು ಠಾಣೆಯಲ್ಲಿ ಬೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಇವತ್ತು ಇದಕ್ಕೆ ಧ್ವನಿ ಆಗ್ಬೇಕು ಅಂತೇಳಿ ನಾವು ನಮ್ಮ ರಾಜ್ಯ ಗೌರವಾಧ್ಯಕ್ಷರನ್ನ ನಾವು ಕೇಳ್ಕೊಂಡಾಗ ಈ ನಮ್ಮ ಪ್ರತಿಭಟನೆಗೆ ನಮ್ಮ ಸಂತ್ರಸ್ತರ ಪರವಾಗಿ ಮೈಸೂರಿನ ಕಾರ್ಯಕರ್ತರ ಪರವಾಗಿ ಇಲ್ಲಿ ನಮ್ಮ ನೇತೃತ್ವವನ್ನು ವಹಿಸಿದ್ದಾರೆ. ಅವ್ರಿಗೆ ನಮ್ಮ ಮೈಸೂರಿನ ಜಿಲ್ಲಾ ಸಮಿತಿ ಮತ್ತು ಹಾಗೆ ಸಂತ್ರಸ್ತರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ, ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಪೂರ್ವವಾಗಿ ಇಷ್ಟೆಲ್ಲ ಹೇಳಿದಂತ ರೀತಿಯಲ್ಲಿ ಇವ್ರನ್ನ ಒಟ್ಟುಗೂಡಿಸಿ ಒಂದು ಧ್ವನಿಯಾಗಿ ನಿಲ್ಲಲು ಅಂತ ಅವಕಾಶ ಮಾಡಿಕೊಟ್ಟಂತ ರಾಜ್ಯ ಉಪಾಧ್ಯಕ್ಷರಾದ ಸೋಮ್ ಸುಂದರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನ ಕೋರ್ತೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಈ ರೀತಿಯ ಹೋರಾಟಕ್ಕೆ ನಾವು ನಿಮ್ಗೆ ಧ್ವನಿ ಆಗ್ತೀವಿ ಅಂತೇಳಿ ಮೈಸೂರಿನ ನಗರ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ನಾಗರಾಜ್ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ 3-4 ವರ್ಷಗಳಿಂದನೂ ಕೂಡ ಈತನ ಅವ್ಯವಹಾರದ ಬಗ್ಗೆ ಮಾಹಿತಿ ಕೊಡ್ತಾ ಆತನ ವಿರುದ್ಧ ಧ್ವನಿ ಎತ್ತಾ ಇರುವಂತಹ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯರು ಆದಂತಹ ನಾಗೇಂದ್ರ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ಮೈಸೂರು ನಗರ ಘಟಕದ ಸಹ ಉಸ್ತುವಾರಿ ಹಾಗೂ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯರಾದಂತಹ ರವೀಂದ್ರ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಯೂ ಆದಂತಹ ಶ್ರೀನಿವಾಸ ಶಾಸ್ತ್ರಿ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ನಮ್ಮ KRS ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಸಂತ್ರಸ್ತರ ಧ್ವನಿಯಾಗಿ ಇಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಅದೇ ರೀತಿ ಕಾರ್ಯಕರ್ತರು ಮತ್ತೆ ಸಂತ್ರಸ್ತರ ಪರವಾಗಿ ಕೂಡ ಸಪೋರ್ಟ್ ಮಾಡಲು ಬಂದಿರುವಂತಹ ಇನ್ನಿತರ ಸಾರ್ವಜನಿಕರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಿದ್ದೇನೆ. ಈ ವಿಚಾರವಾಗಿ ಈಗ ಅಧಿಕೃತವಾಗಿ ನಮ್ಮ ಮುಂದೆ ಇರುವಂತ ವಿಚಾರವನ್ನ ನಾನು ಸಾಕಷ್ಟು ಪೂರ್ವವಾಗಿ ಯಾವ ವಿಚಾರಕ್ಕೆ ಇಲ್ಲಿ ನಾವು ಬಂದಿದ್ದೀವಿ, ಯಾವ ವಿಚಾರಕ್ಕೆ ನಮ್ಮ ರಾಜ್ಯ ಗೌರವಾಧ್ಯಕ್ಷರು ನೇತೃತ್ವ ವಹಿಸಿದ್ದಾರೆ ಅಂತ ಹೇಳಿದೆ. ಆದ್ರೆ ಈಗ ಒಂದು ಪ್ರತಿಭಟನೆ ಪ್ರಾರಂಭವಾಗಿ ನಾನು ಒಂದು ಪ್ರಾಸ್ತಾವಿಕವಾದ ಒಂದು ವಿಚಾರವನ್ನ ನಿಮ್ಮ ಗಮನಕ್ಕೆ ತರೋದಾದ್ರೆ, ಮೈಸೂರು ನಗರದಲ್ಲಿ ನಾನು ಏನು ಯಾವ ರೀತಿ ಆಯ್ತು ಅನ್ನೋ ವಿಚಾರ ಹೇಳಿದೆ. ಆದ್ರೆ ಪ್ರಾಸ್ತಾವಿಕವಾಗಿ ಎಲ್ಲಿಂದ ಇದು ಉಟ್ಕೊಳ್ತು ಅನ್ನೋದನ್ನ ನಾನು ಹೇಳ್ಬೇಕಾಗಿತ್ತು, ಅದನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಇವತ್ತು ಮೈಸೂರು ಸಾಂಸ್ಕೃತಿಕ ನಗರಿ, ವಿಶ್ರಾಂತಿಗೋಸ್ಕರ ಮೈಸೂರಿಗೆ ನಡೆಸ್ತಾ ಇದ್ದಾರೆ. ಮೈಸೂರು ಒಂದು
ಸ್ವರ್ಗ ಇರೋ ರೀತಿ ಇರುವಂತಹ ಮೈಸೂರು 2003-4ರಲ್ಲಿ ಹೇಗಿತ್ತು, 22 ವರ್ಷದಲ್ಲಿ ಹೇಗಿತ್ತು, ಆ ರೀತಿ ಇವತ್ತು ಮೈಸೂರಿಲ್ಲ. ಮೈಸೂರು ಇವತ್ತು ಡ್ರಗ್ಸ್, ಕೊಲೆ, ಈ ರೀತಿಯ ಮೋಸ ವಂಚನೆಗಳನ್ನ ಮಾಡುವವರ ತಾಣವಾಗಿದೆ. ಇದನ್ನ ಯಾಕಪ್ಪ ಹೇಳ್ತಿದ್ದೀನಿ ಅಂದ್ರೆ, ನಾನು ಕೂಡ 2002-3ರಲ್ಲಿ ಪ್ರತಿಷ್ಠಿತ ಮರಿಮಲ್ಲಪ್ಪ ಕಾಲೇಜಲ್ಲಿ ಈಗ PUCಗೆ 3-4ರಲ್ಲಿ ನಾ ಬಂದಂತ ಸಂದರ್ಭದಲ್ಲಿ ಮೈಸೂರಲ್ಲಿ ಈ ರೀತಿಯ ಡ್ರಗ್ಸ್ ಹಾವಳಿಯಲ್ಲಾಗ್ಲಿ ಈ ಮಟ್ಟದ ವಂಚನೆಗಳು ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವತ್ತು ಕೂಡ ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ ಸಾಕಷ್ಟು ಬನುಮಯ್ಯ ಕಾಲೇಜ್ ಆಗ್ಬೋದು, ಈ ಕಡೆ JSS ಕಾಲೇಜ್ ಆಗ್ಬೋದು, ಮಹಾರಾಜ ಕಾಲೇಜ್ ಆಗ್ಬೋದು, ವಿದ್ಯಾರ್ಥಿ ನಾಯಕನಾಗಿ ನಾನು ಚುನಾವಣೆಯಲ್ಲಿ ನಿಂತು ಗೆದ್ದಾಗ್ಲೂ ಕೂಡ ನಾನು ಎಲ್ಲಾ ಬಳಸ್ಬೇಕಾದ್ರೆ 20 ನಿಮಿಷದಲ್ಲಿ ಎಲ್ಲಾ ಬಳಸ್ತಿದ್ವಿ. ಆದ್ರೆ ನಮ್ಮಲ್ಲಿ ಆ ಯುವಕರಲ್ಲಿ ಈ ರೀತಿಯ ಡ್ರಗ್ಸ್ ವ್ಯಾಮೋಹ ಆಗ್ಲಿ, ಈ ರೀತಿಯ ವಂಚನೆ ಮಾಡುವಂತ ಕೂಟಗಳಾಗ್ಲಿ ಮೈಸೂರಲ್ಲಿ ಇರ್ಲಿಲ್ಲ. ಇತ್ತು ತಳಮಟ್ಟದಲ್ಲಿ, ಒಂದು ಗ್ಯಾಂಗ್ ವಾರ್ಗಳ ತರ ನಡೀತಾ ಇತ್ತು, ಒಂದು ಮಟ್ಟದಲ್ಲಿ ಇತ್ತು. ನಾವು ಈ ಕಡೆ ಆ ರೀತಿಯ ಒಂದು ಮೋಸ ವಂಚನೆ ಜಾಲಗಳು ಅಷ್ಟೊಂದು ಮಟ್ಟದಲ್ಲಿ ಇರ್ಲಿಲ್ಲ. ಮೋಸ ವಂಚನೆಗಳು ಸಾಮಾಜಿಕ ಜಾಲತಾಣ ಯಾವತ್ತೂ ಬಲಿಷ್ಠವಾಗ ಆಯ್ತು, ಆ ನಿಟ್ಟಿನಲ್ಲಿ ಇದು ಅಲ್ಲಿಂದನೇ ಸ್ಟಾರ್ಟ್ ಆಯ್ತು. ಇವತ್ತು ಚಿನ್ನತಂಬಿ ಹಗರಣ, ಚಿನ್ನತಂಬಿ ಅಂತ ಒಬ್ಬ ವ್ಯಕ್ತಿ ಹೊರಗಡೆ ರಾಜ್ಯದಿಂದ ಬಂದು ಇಲ್ಲೆಲ್ಲ ಮೋಸ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಸಾಮಾಜಿಕ ಜಾಲತಾಣದಲ್ಲಿ ಕಲರ್ ಜಾಹೀರಾತನ್ನ ಕೊಡುವಂತದ್ದು. 1 ಗ್ರಾಮ್ ಚಿನ್ನಕ್ಕೆ 16,000 14,000 ಕೊಡ್ತೀನಿ ಅಂತ, 9,000 10,000 ಇದ್ದಾಗ್ಲೆ ಪ್ಯೂರಿಟಿ ಅದು ಇದು ಏನೆಲ್ಲ ಹೇಳ್ಬೇಕೆಲ್ಲ ಮೋಸ ಮಾಡುವಂತ ವಂಚನೆ ಜಾಲತಾಣ ಮೈಸೂರಲ್ಲಿ ಉಟ್ಕೊಳ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಅದನ್ನ ಮುಂದುವರೆದ ಭಾಗವಾಗಿ ಅವನು ಒಂದು ಪುಂಡರು ಪುಕಾರಿ ರೌಡಿಗಳನ್ನ ಇಟ್ಕೊಂಡ್ ಮಾಡೋದಕ್ಕೆ ಏನಾಯ್ತು, ಎಲ್ಲಾ ಡ್ರಗ್ಸ್ ವ್ಯಸನಿಗಳು ಅವನ ಜೊತೆ ಇರುವಂತವ್ರು. ನಾವು ಲಾಸ್ಟ್ ಟೈಮ್ ಹೋರಾಟಕ್ಕೆ ಹೋದಾಗ ನಮ್ಮ ಕಚೇರಿಗೆ ನುಗ್ಗು ಬಂದಿದ್ರು. ಆ ಸಮಯದಲ್ಲಿ ನಾವು ಎದುರುಕೊಳ್ದೇನೆ ವಿದ್ಯಾರಣ್ಯಪುರಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರತಿಭಟನೆ ಮಾಡಿ ಅವ್ರ ಮೇಲೆ ದೂರನ್ನ ದಾಖಲಿಸ್ಬೇಕು ಅನ್ನೋ ನಿಟ್ಟಲ್ಲಿ ಹೋರಾಟವನ್ನ ಮಾಡಿದ್ವಿ. ಯಾಕೆ ಇದನ್ನೆಲ್ಲ ನಾನು ಹೇಳ್ತೀನಿ ಅಂದ್ರೆ, ಯಾಕೆ ಅಪರಾಧಿಗಳಿಗೆ ತಾಣವಾಗಿದೆ ಅಂತ ಹೇಳಿದ್ರೆ, ಹಿಂದೆ ಗೌಶಿಯಾ ನಗರ, ಕ್ಯಾತ್ಮಾರ್ನಲ್ಲಿ, ಅಜಿಸೇಟ್ ನಗರದಲ್ಲಿ ಕೇವಲ ಕೆಲವೊಬ್ರು ಮಕ್ಕಳು ಡ್ರಾಪ್ ಔಟ್ ಚಿಲ್ಡ್ರನ್ಸ್ ಅಥವಾ ಸ್ಲೋ ಲರ್ನರ್ಸ್ ಮತ್ತೆ ಆ ರೀತಿಯ ಫ್ಯಾಮಿಲಿ ನೆಗ್ಲೆಕ್ಟೆಡ್ ಚೈಲ್ಡ್ಗಳು ಬಳಸ್ತಿದ್ದೇನು ಸೊಲ್ಯೂಷನ್ ವೇಸ್ಟ್ ಆಯಿಲ್ ಹಾಕೊಂಡೇನೋ ಮಾಡ್ತಾ ಇದ್ರು. ಈಗ ಅಂತವ್ರ ಕೈಲಿ ಏನ್ ಸಿಗ್ತಾ ಇದೆ, ನೇರವಾಗಿ ಡ್ರಗ್ಸ್ ಸಿಗ್ತಾ ಇದೆ ಇವತ್ತು. ಯಾಕೆ ಯಾಕೆ ಈ ರೀತಿ ಜಾಲತಾಣದವ್ರು ಬಳಸ್ಕೊಂಡು ಈ ವಂಚಕರನ್ನ ಎದುರಿಸೋದಕ್ಕೆ ಯಾಕೆ ಬಳಸ್ಕೊಳ್ತಾ ಇದ್ದಾರೆ ಮೈಸೂರಲ್ಲಿ? ಈ ವಿಚಾರದಲ್ಲೂ ಕೂಡ NDPS ಆಕ್ಟ್ ಕೆಳಗಡೆ ಮಾಡಿದ್ರು, FIR ಮಾಡಿದ್ರು, ಎಲ್ಲ ಮಾಡಿದ್ರು. ಇವತ್ತು ಕೂಡ ಚೆನ್ನಾಗಿದೆ. ಇವತ್ತು ಆಪರೇಷನ್ ರೈಸ್ ಅಂತ ಮಾಡಿದ್ದಾರೆ, ಬೇಡ ಬ್ರೋ ಅನ್ನೋದು ಕಾರ್ಯಕ್ರಮ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಆದ್ರೆ ಕೇವಲ ಅರಿವು ಜಾಗೃತಿ ಕಾರ್ಯಕ್ರಮದಲ್ಲಿ ಆಗ್ತಾ ಇಲ್ಲ. ಇಂಥ ವಂಚಕರ ಸಪೋರ್ಟ್ ಆಗಿ ಆ ರೌಡಿಗಳು ಇವತ್ತು ನಿಂತಿದ್ದಾರೆ. ಇವತ್ತು ಚಿನ್ನತಂಬಿ ಹಗರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಇಂಥ ವಂಚಕರಿಗೆ ಒಂದು ರೆಡ್ ಕಾರ್ಪೆಟ್ ಹಾಸ್ಕೊಟ್ಟಿರುವಂತದ್ದು ಈ ವ್ಯವಸ್ಥೆ, ಈ ಪೊಲೀಸ್ ವ್ಯವಸ್ಥೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವ್ರ ಹತ್ರ ದುಡ್ಡು ಇಸ್ಕೊಂಡು ಕೇಸ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ದುಡ್ಡು, ಅವನ್ನ ಸೆಟ್ಲ್ಮೆಂಟ್ ಮಾಡ್ಬೇಕಾದ್ರೆ ದುಡ್ಡು, ಈ ರೀತಿ ಇದ್ದಾಗ ಅವ್ರ ಮೇಲೆ FIR ನ 2020ರಿಂದ KRS ಪಕ್ಷ ಇದ್ರ ಬಗ್ಗೆ ಧ್ವನಿ ಎತ್ತಾ ಇದ್ರು ಕೂಡ ಅವತ್ತಿಂದ ಅವನ್ನ ಬಂಧಿಸ್ತೇನೆ. ಯಾರೋ ಪೂರ್ಣಿಮಾ ಅಂತ ಒಂದು ಗಟ್ಟಿಗಿತ್ತಿ ಅದ್ರ ಧ್ವನಿಯಾಗಿ ಅವ್ರ ಸಂಘಟಕರು ಎತ್ತರು ಅಂದಾಗ ಯಾಕಂತು ಶೋಭಾ ಅವರು ಮತ್ತೆ ಇವರು ಯಾಕೆ ಅಂತ ಹೇಳಿದಾಗ ನಮ್ಗೆ ಸಾಕಷ್ಟು ಪ್ರಕರಣಗಳು ಬಂದು ಮೇಡಮ್. ನಾನು ಹೇಳ್ತೀನಿ, ಅದ್ರಲ್ಲಿ ನಮ್ ಜೊತೆ ಬರೋರು ನಾವು ಹೋಗಿ ದೂರನ್ನ ಕೊಡ್ಸೋದಕ್ಕೆ ಹೋಗೋದು, ಅಲ್ಲಿ ಅವರು ಪೊಲೀಸ್ನವ್ರು ಸೇರ್ಸರು ಅಂತೇಳಿ ಅವ್ರ ಜೊತೆ ಮಿಂಗಲ್ ಆಗಿ ಅಲ್ಲಿಂದ ಓಡೋಗೋದು. ನಮ್ ಪಕ್ಷದ ಕಾರ್ಯದರ್ಶಿನೇ ಒಬ್ಬ ಟಿ ನರಸೀಪುರದಂತ ಕೃಷ್ಣ ಅಂತ ಅವನ್ನ ಬೆದರಿಸಿ ಹೊಡೆದು ಕಳಿಸ್ಬಿಟ್ರು. ನಾವ್ ಯಾರ ಪರವಾಗಿ ನಾವು ಧ್ವನಿ ಎತ್ತೋಣ? ಅವತ್ತು ಗಟ್ಟಿಯಾಗಿ ಇವತ್ತು ಬಂದಿದ್ದೀರಿಲ್ಲ, ಆ ರೀತಿ ಬರ್ಲಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ನೀವೇ ನೋಡಿ, ಚಿನ್ನತಂಬಿ ಹಗರಣದ ಎಳೆಯಾಗಿ ನಾನು ಬಿಡಿಸ್ಬೇಡ್ದಿದ್ದೆ. ಎಲ್ಲವನ್ನು ಸಾಕಷ್ಟು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ವಿ. ನಮ್ಮ HS ಲಿಂಗೇಗೌಡರು ಇದ್ದಾಗ ವಿದ್ಯಾರಣ್ಯಪುರಂ ಠಾಣೆ ಮುಂದೆ ನಾವು ಪ್ರತಿಭಟನೆನೂ ಮಾಡಿದ್ವಿ. ಸೋಮ್ ಸುಂದರ್ ಸರ್ ನೇತೃತ್ವದಲ್ಲಿ 3-4 ಠಾಣೆಗಳಿಗೆ ಹೋಗಿ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ವಿ. ಆದ್ರೆ ನಮ್ಗೆ ಸಾರ್ವಜನಿಕರಾಗ್ಲಿ, ನೀವು ಮೋಸಕ್ಕೆ ಒಳಗಾಗಿದ್ದವರಾಗ್ಲಿ ಯಾರೂ ಬರ್ಲಿಲ್ಲ. ಇವತ್ತು ನಮ್ಮ ಯಾರು ನಿಲ್ತಾರೋ ಬಿಡ್ತಾರೋ ಅದು ಇವರು ಅವ್ರ ಜೊತೆ ಸೇರ್ಕೊಬಿಡ್ತಾರೋ ಅಂತ ಅನುಮಾನನೂ ಕೂಡ ನಿಮ್ಗೆ ಇದ್ದಿರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಆದ್ರೆ KRS ಪಕ್ಷ ಪ್ರಾಮಾಣಿಕವಾಗಿ ಈ ಕೆಲಸದಲ್ಲಿ
ನಿಮ್ ಪರ ಧ್ವನಿ ಎತ್ತುತ್ತೆ ಅಂತ ಗಟ್ಟಿಯಾಗಿ ನಿಂತಿದ್ಮೇಲೆ ನೀವು ಬಂದಿರುವಂತದ್ದು. ಅದನ್ನ ನಾನು ಗಂಟೆಗೋಸ್ಕರವಾಗಿ ಹೇಳ್ತೀನಿ. ಗಟ್ಟಿಯಾಗಿ ಇವತ್ತು KRS ಪಕ್ಷ ಸಾಕಷ್ಟು ನಮ್ ಕಚೇರಿಗೆ ನುಗ್ಗಿ ನಮ್ಮ ಮೇಲೆ ಹಲ್ಲೆಗೆ ಬಂದಾಗ್ಲೂ ಬಿಡ್ಲಿಲ್ಲ. ವೈಯಕ್ತಿಕವಾಗಿ ಇಲ್ಲಿನ ಜಿಲ್ಲಾಧ್ಯಕ್ಷರಿಗೆ ಇತರರಿಗೆ ಕಾರ್ಯ ಮಾಡಿ ಬೆದರಿಕೆ ಹಾಕಿದ್ರು ಕೂಡ ಎದುರ್ದನೆ ಇವತ್ತು ನಮ್ಮ ಪಕ್ಷ ಧೈರ್ಯವಾಗಿ ನಿಂತಿದೆ. ಇದಕ್ಕೆ ಮಾದರಿ ಏನ್ ಕಟ್ಟಬೇಕು? ನಾವು ಸಾರ್ವಜನಿಕರು ಸಪೋರ್ಟ್ ಆಗ್ಬೇಕು, ನೀವು ಧೈರ್ಯವಾಗಿ ನಿಲ್ಬೇಕು. ಯಾವತ್ತು ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಪ್ರಶ್ನಿಸೋದನ್ನ ಕಲ್ತ್ರಿ ಅವತ್ತು ನೀವು ಹೋರಾಟಕ್ಕೆ ನಮ್ ಜೊತೆ ನಿಲ್ತೀರಿ ಅನ್ನೋದೊಂದು ನಮ್ಗೊಂದು ಧೈರ್ಯ ಬಂತು. ಆದ್ರಿಂದ ಯಾವ್ದನ್ನೋ ಪ್ರಶ್ನೆ ಮಾಡೋಂಗಿಲ್ಲ. ಠಾಣೆಗೆ ಹೋದ್ರೆ ದೂರ್ ತಕೊಳಲ್ಲ ಅಂದಕ್ಕೆ ಎದುರಿಸಕ್ಕೆ ಹೋಗುವಂತದ್ದು, ಠಾಣೆಗೆ ಹೋಗಿ ದೂರ್ ದಾಖಲಿಸ್ಲಿಲ್ಲ ಅಂದ್ಮೇಲೆ ಮುಂದುವರೆದು ಹೇಗೆ ಹೋಗುವಂತದ್ದು ಅನ್ನೋದು ತಿಳುವಳಿಕೆ ಇಲ್ಲ. ನಾವು ಅದ್ರ ತಿಳುವಳಿಕೆ ಬಗ್ಗೆ ಕಾನೂನು ಅರಿವನ್ನು ಕೂಡ ನಮ್ಮ ಕಚೇರಿಯಲ್ಲಿ ಕೊಟ್ಟಿದ್ದೀನಿ ಸಾಕಷ್ಟು ಜನ. ಇವತ್ತು ಅಷ್ಟೆಲ್ಲಾ ಕೊಡ್ತಾ ಇದ್ರು ಕೂಡ ಇನ್ನೂ ಮೋಸಗಳು ನಡೀತಾ ಇದೆ. ಅವ್ನು ಬಂದು ಎಲ್ರಿಗೂ ಬೆದರಿಕೆ ಆಗ್ತದೆ. ಯಾರ್ಯಾರು ಹೋಗ್ತಾ ಇದಾರೆ, ಯಾರ್ಯಾರು ಸಭೆಗಳಲ್ಲಿ ಭಾಗವಹಿಸ್ತಾರೆ ಅವ್ರದ್ದೆಲ್ಲ ಫೋಟೋ ಕೊಡಿ, ಯಾರ್ಯಾರು ಮಾತಾಡ್ತಾರೆ ಅಲ್ಲೋಗೆಲ್ಲ ಮಾತನಾಡಬಾರ್ದು ಅಂತ ಎದುರಿಸುವಂತದ್ದು. ಅವರ ರಾಜಕೀಯ ಪುಡಾರಿಗಳ ಹಿಂದೆ ಅವ್ರ ಸಂಬಂಧಿಕರಿಂದ ಅವ್ರಿಗೆ ಕರೆ ಮಾಡಿಸುವಂತ ಕೆಲಸವನ್ನ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾನೆ. ಈತ ಮಾಡ್ಬೇಕಾದ್ರೆ ಏನ್ ಗೊತ್ತಾ ಕಾರಣ? ಮೈಸೂರು ಜಿಲ್ಲೆ ಬೇರೆ ಜಿಲ್ಲೆಗಳ ತರ ಅಲ್ಲ. JDS, ಕಾಂಗ್ರೆಸ್, BJP ಎಲ್ಲಾ ರಾಜಕಾರಣಿಗಳು ಒಗ್ಗೂಟ್ಟು ಒಟ್ಟಿಗೆ ಸೇರಿ ಈ ನಡೆಯುವಂತ ಅವ್ಯವಹಾರಗಳಿಗೆ ಸಾಕ್ಷಿಯಾಗಿ ನಿಲ್ತಾರೆ. ಬೇರೆ ಜಿಲ್ಲೆಗಳ ತರ ಅಲ್ಲ. ಇವತ್ತು ಚಿನ್ನತಂಬಿಯ ಪ್ರಕರಣದ ವಿರುದ್ಧವಾಗಿ ಯಾಕೆ ಅವ್ರ ಧ್ವನಿ ಎತ್ತಲ್ಲ ಗೊತ್ತಾ? ಅವರು ಸಾಕೊಂಡಿರುವಂತ ಕಾರ್ಪೊರೇಟ್ರು ಮತ್ತೊಬ್ರು ಎಲ್ಲರೂ ಕೂಡ ಅವನಿಂದ ಬಕ್ಸಿಸ್ನ ಪಡೆಯುವಂತ ಕೆಲ್ಸಗಳು ಅಲ್ಲ, ಅವನಿಗೆ ಸಪೋರ್ಟ್ ಮಾಡುವಂತ ಕೆಲ್ಸಗಳನ್ನ ಮಾಡೋದಕ್ಕೆ ಯಾರು ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ದಯವಿಟ್ಟು ನೀವು ಇಲ್ಲಿರೋರು ತಿಳ್ಕೊಳ್ಳಿ. KRS ಪಕ್ಷ ಪ್ರಾಮಾಣಿಕತೆ ಪಾರದರ್ಶಕತೆ ಇಟ್ಕೊಂಡು ಎಲ್ಲರೂ ಹೋರಾಟಗಾರ ಮನೋಭಾವನೆಯಲ್ಲಿ ಇಟ್ಕೊಂಡು ಇಲ್ಲಿ ಬಂದಿರೋರು ನಿಮ್ಗೆ ಎಷ್ಟೋ ಜನ ಗೊತ್ತಿಲ್ಲ, 80ಕ್ಕಿಂತ 85 ಭಾಗ ಎಲ್ಲ ನೊಂದಿರೋಂಥವ್ರೆ. ಎಲ್ಲರಿಗೂ ನೊಂದು ನಾವು ನ್ಯಾಯ ಕೊಡ್ಸಿರೋಂಥವ್ರೆ ಬಂದಿರುವಂತವ್ರು. KRS ಪಕ್ಷದ ಹೋರಾಟ ನೋಡ್ಕೊಂಡೇ ಬಂದಿರೋಂಥವ್ರು. ನಿಮ್ಗೆ ನಾನು ಉದಾಹರಣೆಗಳು ಸಾಕಷ್ಟು ಬಾರಿ ಹೇಳ್ಬಲ್ಲೆ. ಇವತ್ತು ಮಲ್ಲಪ್ಪ, ಧನಲಕ್ಷ್ಮಿ, ನಾಗಲಕ್ಷ್ಮಿ ಇಲ್ಲಿಂದ ಅಧ್ಯಕ್ಷರಾಗಿರುವಂತವ್ರು ಎಲ್ಲರೂ ಕೂಡ ವಂಚನೆಗೊಳಪಟ್ಟವ್ರೆ, ನೋವಿಗೊಳಪಟ್ಟವ್ರೆ. ಇವತ್ತು ಇಲ್ಲಿ ಕುಂತಿರೋರು 85 ಭಾಗನೂ ಕೂಡ ನೊಂದವ್ರೆ. ಅವರೇ ಇವತ್ತು ಈ ಹೋರಾಟಕ್ಕೆ ಧ್ವನಿಯಾಗಿ ನಿಂತಿರೋರು. ಯಾರು ಕೂಡ ಒಬ್ಬಂಟಿಯಾಗಿ ಹೋರಾಟ ಮಾಡಕ್ಕಾಗಲ್ಲ. ವ್ಯವಸ್ಥೆಯ ವಿರುದ್ಧ ಬದಲಾವಣೆ ಮಾಡ್ಬೇಕು ಅಂತಂದ್ರೆ ಯಾರು ಒಬ್ಬ ವ್ಯಕ್ತಿಯಿಂದ ಆಗಲ್ಲ, ಒಂದು ಸಂಘಟನೆ ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾ ಇದ್ದಿದ್ದು ಶಿಕ್ಷಣ ಸಂಘಟನೆ ಮಾಡು, ಆಮೇಲೆ ಹೋರಾಟ ಮಾಡು, ನೀನ್ ನ್ಯಾಯ ಪಡೆದುಕೊಳ್ಳು ಅಂತ. ಆ ರೀತಿಯ ಹೋರಾಟವನ್ನ ಬಾಬಾ ಸಾಹೇಬರ ತತ್ವದಲ್ಲಿ, ಮಹಾತ್ಮ ಗಾಂಧೀಜಿ ಅವರ ತತ್ವದಲ್ಲಿ ಇವತ್ತು KRS ಪಕ್ಷ ಇದನ್ನ ಕಟ್ಟಿರುವಂತದ್ದು. ನಿಮ್ಮ ಪರವಾಗಿ ಕೂಡ ಇಲ್ಲಿ ಬಂದು ನಿಂತಿರುವಂತದ್ದು. ಆದ್ರೆ ನಾವುಗಳು ಯಾರೋ ಒಬ್ಬ ಮೂರನೇ ವ್ಯಕ್ತಿ ಹೇಳ್ತಾನೆ, ಎದುರಿಸ್ತಾನೆ, ಎಲ್ಲಿವರೆಗೆ ಎದುರಿಸ್ತೀರಿ? ನಾವು ನೀವು ಕೇಳಿದವ್ರೆ ಮತ್ತಾರು ಕೇಳ್ತಾರೆ? ಇವತ್ತು ನಮ್ಗೆ ರವಿಕೃಷ್ಣಾರೆಡ್ಡಿ ಅವರು, ಸೋಮ್ ಸುಂದರ್ ಅಂತವರು ಈ ಪಕ್ಷ ಕಟ್ಟದಂತ ದುರೀನ್ರು ಇಲ್ಲದೆ ಹೋಗಿದ್ರೆ ನಾವೆಲ್ಲ ಇಲ್ಲಿ ಸೇರೋದಕ್ಕೆ ಆಗ್ತಾ ಇರ್ಲಿಲ್ಲ. ನಾನೊಬ್ಬ ವಕೀಲ, ಎಲ್ಲೆಲ್ಲಿ ಒಂದೊಂದಿಷ್ಟು ಆಗುತ್ತೆ ಅಲ್ಲಿ ನನ್ನ ಹತ್ರ ಬಂದಂತವ್ರಿಗೆ ನಾನು ನ್ಯಾಯ ಕೊಡ್ಸ್ಕೊಂಡು ಹೋಗ್ಬೋದು. ಸಾಕಷ್ಟು ನಾನು ಏನ್ ಮಾಡ್ತೀನಿ, PCR ಮತ್ತೊಂದು ಏನೋ ಮಾಡ್ತೀನಿ. ಅದೆಲ್ಲ ಕಾನೂನಲ್ಲಿ ಸಾಕಷ್ಟು ಬೆರಳೆಣಿಕೆಯಲ್ಲಿ ನಾವು ನ್ಯಾಯ ಕೊಡಿಸ್ಬೋದು. ಹೊತ್ತು ಈ ರೀತಿಯ ಸಂಘಟಿತವಾಗಿ ಹೋರಾಟ ಮಾಡುವಂತದ್ದು, ಸರ್ಕಾರವನ್ನ ಪ್ರಶ್ನಿಸ್ಬೇಕು ಅಂತ ಹೇಳಿದ್ರೆ ಸಂಘಟನೆ ಪಕ್ಷ ಅನಿವಾರ್ಯ. ಇವತ್ತು ಕಾನೂನುಗಳು ಭದ್ರವಾಗಿದ್ರೆ ವಿಧಾನಸಭೆಯಲ್ಲಿ ಇವತ್ತು ಅಲ್ಲಿ ಆಯ್ಕೆ ಮಾಡಿ ಹೋದಂತವ್ರು ಸರಿಯಾದ ಕಾನೂನುಗಳನ್ನ ತಂದಿದ್ರೆ, ಶಾಸಕಾಂಗದಲ್ಲಿ ಒಳ್ಳೆಯ ಕಾರ್ಯಾಂಗದಲ್ಲಿ ಅಧಿಕಾರಿಗಳನ್ನ ಅದನ್ನ ಮಾಡೋ ನಿಟ್ಟಿನಲ್ಲಿ ಅಧಿಕಾರಿಗಳಿದ್ದಿದ್ರೆ ಅದನ್ನ ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ನ್ಯಾಯ ಸರಿಯಾಗಿ ಸಿಕ್ತಿದ್ರೆ KRS ಪಕ್ಷ ಬೇಕಿರ್ಲಿಲ್ಲ. ಇವತ್ತು KRS ಪಕ್ಷ 3 ಅಂಗದಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಇವತ್ತು KRS ಪಕ್ಷ ಇದು ಇರ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ವಿಧಾನಸಭೆ ಒಳಗಡೆ ಕೂತು ಒಂದು ಶಾಸಕಾಂಗದಲ್ಲಿ ಶಾಸನಗಳನ್ನ ರಚಿಸಬೇಕು, ಕಾರ್ಯಾಂಗದಲ್ಲಿ ಬಂದದು ವ್ಯವಸ್ಥಿತವಾಗಿ ಯಾಗೆಲ್ಲ ಅದು ರೂಪಿತವಾಗಬೇಕು, ಜನಸಾಮಾನ್ಯರಿಗೆ ತಲುಪಬೇಕು. ಆ ರೀತಿಯ ಕಾರ್ಯಾಂಗದ ಅಧಿಕಾರಿಗಳನ್ನ ನೇಮಕ ಮಾಡೋದಕ್ಕೆ ಇವತ್ತು KRS ಪಕ್ಷ ಅನಿವಾರ್ಯ. ಅದೇ ರೀತಿ ನ್ಯಾಯವನ್ನ ಕೇಳ್ಕೊಂಡು ಹೋಗ್ಬೇಕಾದ್ರೆ ನ್ಯಾಯಾಂಗದಲ್ಲಿ ಯಾವ ರೀತಿ ಇವತ್ತು ಭ್ರಷ್ಟಾಚಾರ ಇದೆ ಅದನ್ನ ತೊಡಗಿಸ್ಬೇಕಾದ್ರೆ KRS ಪಕ್ಷ ಅನಿವಾರ್ಯ. ಆ ನಿಟ್ಟಿನಲ್ಲಿ ಇವತ್ತು KRS ಪಕ್ಷ ಇವತ್ತು ಸಂತ್ರಸ್ತರ ಪರವಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇದಲ್ಲಿದೆ. ಈ ವಿಚಾರವಾಗಿ ನಾವು ಪೊಲೀಸರಿಗೂ ಕೂಡ ಮನವರಿಕೆ ಮಾಡಿದ್ವಿ. ಯಾವತ್ತು KRS ಪಕ್ಷ ಶೀಲ ಮತ್ತು ಶಿಸ್ತಿನಿಂದ ವರ್ತಿಸ್ತದೆ.
ನಮ್ಮ ರಾಜ್ಯಾಧ್ಯ ಗೌರವಾಧ್ಯಕ್ಷರಾಗ್ಲಿ ರಾಜ್ಯ ಉಪಾಧ್ಯಕ್ಷರಾಗ್ಲಿ ಒಂದು ಅವರು ಕಟ್ಟಿದಂತ ಸಿದ್ಧಾಂತದಲ್ಲಿ ಶೀಲ ಮತ್ತು ಶಿಸ್ತನ್ನ ಕಾಪಾಡ್ಕೊಂಡು ಹೋಗುವಂತ ಪಕ್ಷ, ಯಾವುದೇ ಸಾರ್ವಜನಿಕರ ವಸ್ತುಗಳನ್ನ ಹಾನಿ ಮಾಡದಂತ ಪಕ್ಷ, ಯಾರಿಗೂ ಅವಹೇಳನ ಮಾಡದೆ ನಿಂದನೆ ಮಾಡದೆ ಹೋರಾಟವನ್ನ ನ್ಯಾಯಯುತವಾಗಿ ಕಾನೂನು ಮಾರ್ಗದಲ್ಲಿ ಮಾಡ್ಕೋಗ್ತಾ ಇರುವಂತ ಏಕೈಕ ಪಕ್ಷ ಯಾವ್ದಾದ್ರು ಇದ್ರೆ KRS ಪಕ್ಷ. ಅದನ್ನ ನಾನು ಪೊಲೀಸ್ ಅಧಿಕಾರಿಗಳಿಗೂ ಹೇಳಿದೆ, ನಮ್ಗೆ ಇಷ್ಟೊಂದು ಸೆಕ್ಯೂರಿಟಿ ಬೇಕಾಗಿರ್ಲಿಲ್ಲ ಸ್ವಾಮಿ. ನಾವ್ ಯಾವ ರೀತಿನೂ ಕೂಡ ಮೈಸೂರಲ್ಲಿ ಪೊಲೀಸ್ ಅವ್ರ ಜೊತೆ ಘರ್ಷಣೆ ಮಾಡ್ಕೊಂಡಿದ್ದ ಇತಿಹಾಸನೇ ಇಲ್ಲ. ನ್ಯಾಯಯುತವಾಗಿ ನಮ್ಮ ವಿಚಾರವನ್ನ ಏನಿದೆ ಅದು ನ್ಯಾಯಯುತವಾಗಿ ಹೇಳ್ತೀವಿ, ನ್ಯಾಯಯುತವಾಗಿ ಮಾಡ್ತೀವಿ ಅನ್ನೋ ವಿಚಾರನ ಹೇಳಿದ್ವಿ. ಅದ್ರಲ್ಲಿ ಸಾಕಷ್ಟು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಮ್ಗೆ ಸ್ಪಂದಿಸಿದ್ರು. ಆದ್ರೆ ಕೆಲವು ಭ್ರಷ್ಟರು ಚಿನ್ನ ತಂಬಿಯ ಹಣಕ್ಕೆ ನಿಂತಿರುವಂತವ್ರು ಮಾಡದಂತ ವಿಚಾರಕ್ಕೆ ಇವತ್ತು ಸಂತ್ರಸ್ತರು ಇವತ್ತು ನ್ಯಾಯ ಕೇಳೋದಕ್ಕೆ ಬಂದಿದ್ದಾರೆ. ಆ ರೀತಿನಲ್ಲಿ ಮುಂದುವರೆದ ಭಾಗಿಯಾಗಿ ಹೇಳ್ಬೇಕಾದ್ರೆ ಜಿಲ್ಲಾಧಿಕಾರಿಗಳಿಗೆ ಏನೆಲ್ಲ ಅಧಿಕಾರ ಇದೆ, ಅವ್ರ ಕಾರ್ಯವೈಖರಿಗಳಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಇವತ್ತು ಪ್ರಶ್ನಿಸೋದಕ್ಕೆ ಬಂದಿದ್ದೀವಿ. ಇವತ್ತು ಕಮಿಷನರ್ ಕಚೇರಿ ಮುಂದೆ ಸಂತ್ರಸ್ತರು ಪ್ರತಿಭಟನೆ ಮಾಡಿದ್ರು, ನಾವು ಹೇಳಿದ್ವಿ, ಎಲ್ಲ ಆಗ್ಲಿಲ್ಲ. ಇವತ್ತು ನಾವು ಯಾರು ಜಿಲ್ಲಾಡಳಿತ ಮುಖ್ಯಸ್ಥರ ಹತ್ರನೇ ಹೋಗಿ ಅವರಿಂದ ಏನು ಅವ್ರ ಕರ್ತವ್ಯಗಳು ಏನು ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗಿದೆ. ಇವತ್ತು ಜಿಲ್ಲಾಧಿಕಾರಿಗಳ ಕರ್ತವ್ಯ ಏನು, ಜಿಲ್ಲೆಯಲ್ಲಿರುವಂತಹ ಏನ್ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆನ ಕಾಪಾಡ್ಕೊ ಬರ್ತದೋ ಅದೇ ರೀತಿ ಒಂದು ಜಿಲ್ಲೆಯಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆ ಹಾಳಾಗದ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಇಲ್ಲಿ ನಡೆಯುವಂತಹ ಭ್ರಷ್ಟಾಚಾರದಿಂದ ಹಿಡಿದು ಒಬ್ಬ ಸರ್ವ ಸಾಮಾನ್ಯ ವ್ಯಕ್ತಿಯು ಕೂಡ ಒಳ್ಳೆ ಜೀವನ ಕಟ್ಕೊಳ್ಳುವಂತ ಸಂಪೂರ್ಣ ಅವ್ರಿಗೆ ಅವಕಾಶ ಕೊಡುವಂತ ಅಧಿಕಾರ ಇರೋದು ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳು ಇಂಥ ನಿಟ್ಟಲ್ಲಿ ಏನೆಲ್ಲ ಕೆಲಸ ಮಾಡ್ಬೋದು, ಅವರ ಕಾರ್ಯವ್ಯಾಪ್ತಿಯಲ್ಲಿ ಇಲ್ಲಿರೋದನ್ನ ಒಂದು ವರದಿ ಮಾಡಿ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಪೊಲೀಸರು ಮತ್ತೊಂದು ಮಾಡದಂತ ವಿಚಾರನ ವರದಿ ರೂಪದಲ್ಲಿ ಕೊಟ್ಟು ಏನೆಲ್ಲ ಆಯ್ಕೆಗಳಿದೆ ಈ ವಿಚಾರದಲ್ಲಿ ಅನ್ನೋದನ್ನ ನಾವು ಮಂದಟ್ಟು ಮಾಡಿ ಒಂದು ಮನವಿ ಪತ್ರದ ಮೂಲಕ ಕೊಡಕ್ ಬಂದಿದ್ವಿ. ಇವತ್ತು ಕೂಡ ಮೂಡ ಹಗರಣದಲ್ಲಿ ಹಿಂದೆ ರಾಜೇಂದ್ರ ಅಂತ ಇದ್ದಂತ ಒಬ್ಬ ಜಿಲ್ಲಾಧಿಕಾರಿಗಳೇ ವಿವರವಾಗಿ ಬರೆದು, ರಾಜೇಂದ್ರ ಅಂತ ಜಿಲ್ಲಾಧಿಕಾರಿ ಇದ್ರು, ವಿವರವಾಗಿ ಬರೆದು ಸರ್ಕಾರಕ್ಕೆ ನಗರಾಭಿವೃದ್ಧಿ ಇಲಾಖೆಗೆ ಬರೆದಾಗ ಆ ಪ್ರಕರಣ ಬಹಳಷ್ಟು ವೇಗ ತಗೋಬಿಡ್ತು. ಇಲ್ಲಿನ ಜಿಲ್ಲಾಧಿಕಾರಿ ರಾಜೇಂದ್ರ ಬರೆದಂತ ಒಂದು ಲೆಟ್ರು ಇವತ್ತು ಅದೇ ರೀತಿಯ ಬಹುಕೋಟಿ ಹಗರಣ ಇವತ್ತು ಇಡಿಗೆ ಹೋಗ್ಬೇಕು, ಇದು ಆರ್ಥಿಕ ಅಪರಾಧ ಆಗಿರುವಂತದ್ದು, ಇವತ್ತು 100 ಕೋಟಿ ಹಗರಣ ಆಗಿರುವಂತದ್ದು ಇಡಿಗೆ ವಹಿಸಿ ಅಂತ ಸರ್ಕಾರಕ್ಕೆ ಪತ್ರ ಈ ಜಿಲ್ಲಾಧಿಕಾರಿ ಬರೆಯೋದಿಕ್ಕಾಗೋದಿಲ್ವಾ? ಜಿಲ್ಲಾಧಿಕಾರಿ ಬರೀಬಹುದು. ಸರ್ಕಾರಕ್ಕೆ ವರದಿ ಕೊಡಬೇಕಾದ್ರೆ ಆ ಗೃಹ ಇಲಾಖೆಗೆ ಲೆಟರ್ನ ಬರೆದು ಹಾಕೊಳಕ್ ಆಗ್ತಿಲ್ಲ. ಇಷ್ಟೆಲ್ಲಾ ಲೆಟರ್ ಕೊಡ್ತಾ ಇದೀವಿ. ಏನೆಲ್ಲ ಆಗ್ತಾ ಇದೆ? 310 ದೂರುಗಳ ದಾಖಲಾಗಿದೆ, 1-2 ಅಲ್ಲ. ಯಾರ ಮೇಲೆ ದಾಖಲಾಗಿದೆ? ಜೊತೆಗೆ ಪೊಲೀಸ್ ಇಲಾಖೆಯ ಕರ್ತವ್ಯದಲ್ಲಿರುವ ಅಧಿಕಾರಿಗಳು ಶಾಮೀಲಾಗಿದೆ ಅನ್ನೋದಿದೆ. ಹಾಗಾದ್ರೆ ನಿಮ್ ಮೂಲಕ ನೀವು ರಾಜ್ಯಪಾಲರಿಗೆ ದೂರು ಬರೆಯಕ್ಕಾಗೋದಿಲ್ವಾ? ವರದಿ ಕೊಡೋದಿಕ್ಕಾಗೋದಿಲ್ವಾ? ನೀವು ರಾಜ್ಯಪಾಲಕರಿಗೆ ವರದಿ ಕೊಡೋದಿಕ್ಕಾಗಲ್ವಾ? ಈ ಜಿಲ್ಲಾಧಿಕಾರಿ ಕೊಡೋದಕ್ಕೆ ಅವಕಾಶ ಇದೆ. ನಾವು KDPT ಆಕ್ಟ್ ಕೆಳಗಡೆ ಸೆಕ್ಷನ್ 4(3) ಅಲ್ಲಿ ಏನೆಲ್ಲ ವರದಿ ಕೊಡ್ಬೋದು, ಹೇಗೆಲ್ಲ ದಾಖಲೆಗಳನ್ನ ನೀವು ಸರ್ಚ್ ಮಾಡ್ಬೋದು, ಎಲ್ಲಾ ಅಧಿಕಾರಿಯು ಈ ಜಿಲ್ಲಾಧಿಕಾರಿಗಳಿಗಿದೆ. ಜಿಲ್ಲಾಧಿಕಾರಿ ಸಾಮಾನ್ಯವಾಗಿ SDA FDA ಬರ್ದವ್ರಪ್ಪ, IAS ಬರ್ದಂತವ್ರು, ಅವ್ರಿಗೆ ಸಂಪೂರ್ಣವಾದ ಒಂದು ಅಧಿಕಾರ ಇದೆ. ಯಾಕೆ ಅದನ್ನ ಮಾಡ್ತಾ ಇಲ್ಲ? ಯಾರ ಗುಲಾಮಗಿರಿಗೆ ನೀವು ಒಳಪಟ್ಟಿದ್ದೀರಿ? ನೀವು ಸಾರ್ವಜನಿಕರನ್ನ ಹಿತ ಕಾಯುವ ಅಧಿಕಾರಿ ಆಗ್ಬೇಕು. ಹಿಂದೆ ಹೋದಂತ ಸಮಯದಲ್ಲಿ ನಾವು ಇಲ್ಲಿ ಕಾಲೇಜು ವಿದ್ಯಾರ್ಥಿ ನಾಯಕನಾಗಿದ್ದಂತ ಸಮಯದಲ್ಲಿ ಮಣಿವಣ್ಣನು, ಕುಮಾರ್ ನಾಯಕ್ ಅವರೆಲ್ಲರೂ ಇದ್ರು. ಈಗ ಒಂಥರದಲ್ಲಿ ಭ್ರಷ್ಟಾಚಾರ ಇನ್ನೊಂದು ಏನೋ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನೀವು ಬಂದಂತವ್ರು, ಶಿಖಾ ಆದ್ಮೇಲೆ ನೀವು ರಾಜೇಂದ್ರ ಅವ್ರು ಬಂದ್ರಿ, ಈಗ ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರು ಬಂದಿದ್ರಿ, ನೀವುಗಳೆಲ್ಲ ಯುವಕರೇ ಬಂದಂತವ್ರು ಮಾಡ್ತಾ ಇರುವಂತದ್ದೇನು? ಅದಕ್ಕೆ ನಾವು ಮನವಿ ಪತ್ರದಲ್ಲಿ ಸಾಕಷ್ಟು ವಿವರವಾಗಿ ಬರ್ದಿದ್ದೀವಿ. ಇಲ್ಲಿ ಹೇಗೆಲ್ಲ ಹಗರಣ ಉಟ್ಕೊಳ್ತು, ಪ್ರಾರಂಭದಲ್ಲಿ ಹೇಗೆಲ್ಲ ಆಯ್ತು, ಸಂತ್ರಸ್ತರು ಯಾರೆಲ್ಲ ಭೇಟಿ ಮಾಡಿದ್ರು, ಅವ್ರು ಎಷ್ಟೆಲ್ಲ ಪ್ರಕರಣಗಳು ಹಾಕಿದ್ರು, ನೀವು ಕೊಟ್ಟಂತ ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ದೋಷ ಇತ್ತು ಅದನ್ನೆಲ್ಲ ಸರಿಪಡಿಸಿ ಹೇಗೆ ಕೊಟ್ರು ಅನ್ನೋ ವಿಚಾರವೆಲ್ಲ ಕೂಡ ಇದರಲ್ಲಿ ನಾವು ಹಾಕಿ ಒಂದು ಮನವಿ ಪತ್ರವನ್ನು ಸಲ್ಲಿಸೋದಕ್ಕೆ ಬಂದಿದ್ದೀವಿ. ಆ ದೃಷ್ಟಿಕೋನದಿಂದ ನಾನು ಪ್ರಾಸ್ತಾವಿಕವಾಗಿ ಇದೆಲ್ಲ ಹೇಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೊಂದು ಸಾರ್ವಜನಿಕವಾಗಿ ಬೇರೆ ರೀತಿಯ ಹೋರಾಟದಲ್ಲಿ ರೂಪಿತವಲ್ಲ,
ಆಡಳಿತದ ಕಾರ್ಯವೈಫಲ್ಯ ಆದಂತ ವಿಚಾರವಾಗಿರೋದ್ರಿಂದ ನಾನು ಇಷ್ಟೊಂದು ಸುದೀರ್ಘವಾಗಿ ಮಾತನಾಡ್ಬೇಕಾಯ್ತು. ಈ ದೃಷ್ಟಿಕೋನದಲ್ಲಿ ನಾವು ಜಿಲ್ಲಾಧಿಕಾರಿಗಳನ್ನ ನೆನ್ನೆ ಅವ್ರಿಗೆ ಸಾಕಷ್ಟು ಕರೆ ಮಾಡಿದ್ವಿ, ಸ್ವೀಕರಿಸಲಿಲ್ಲ. ADC ಬರ್ತಾರೆ ಮತ್ತೊಂದು ಎಲ್ಲ ಹೇಳಿದ್ರು. ನಾವು ವೈಯಕ್ತಿಕ ಕರೆಯನ್ನು ಮಾಡಿದ್ವಿ, ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು, ಕಾರ್ಯನಿರ್ವಾಹಕ ಸದಸ್ಯರು ಎಲ್ಲ ಬರೆದ್ರು, ವಾಟ್ಸಪ್ ಅಲ್ಲೆಲ್ಲ ಮಾಡಿದ್ವಿ. ಅವರು ಅದಕ್ಕೆ ಸ್ಪಂದಿಸಿಲ್ಲ. ಅದ್ ಮುಂದೆ ಏನ್ ನೋಡೋಣ. ನಾವು ಕೂಡ 4 ಗಂಟೆವರೆಗೂ ಪ್ರತಿಭಟನೆ ಮಾಡ್ಬೇಕು ಅಂತೇಳಿ ನಮ್ಮ ರವಿಕೃಷ್ಣ ರೆಡ್ಡಿ ಅವ್ರನ್ನ ಕರೆಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಮುಂದೆ ಹೋರಾಟದ ಭಾಗವಾಗಿ ನಾವೆಲ್ಲ ಶಿಸ್ತಿನಿಂದ ಶೀಲ ಮತ್ತು ಶಿಸ್ತನ್ನ ಕಾಪಾಡ್ಕೊಳ್ಳೋಣ. ಯಾರನ್ನು ಅವಹೇಳನ ಮಾಡದೆ, ವೈಯಕ್ತಿಕವಾದ ನಿಂದನೆ ಇಲ್ಲದೆ ಇದನ್ನ ಮುಂದುವರ್ಸೋಣ ಅಂತ ಹೇಳ್ಕೊಳ್ತಾ ಈ ಸಭೆಯನ್ನು ಉದ್ದೇಶಿಸಿ ರಾಜ್ಯ ಉಪಾಧ್ಯಕ್ಷರಾದಂತ ಸೋಮ್ ಸುಂದರ್ ಅವರು ಒಂದಿಷ್ಟು ಮಾತಾಡ್ಲಿ ಮೊದಲಿಗೆ ಅಂತ ಕೇಳ್ಕೊಳ್ತೀನಿ.